ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಮಟ್ಟಿಗೆ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ದೀರಿ. ಈಗ ಇದೇ ಕಿತ್ತಾಟ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿದೆ. ಅಲ್ಲಿಯೂ ಕೂಡ ನಮ್ಮ ಸಿಎಂ ಮುಂದಿನ ಸಿಎಂ ಅನ್ನುವಂತಹ ಸ್ಲೋಗನ್ ವಾರ್ ಜೋರಾಗಿದೆ. ಈ ಎಲ್ಲಾ ಬೆಳವಣಿಗೆಯನ್ನ ಕೊಂಡು ಹೈಕಮಾಂಡ್ ಖಂಡ ಹೊಡೆದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ರಯೋಜನ ಆಗಲಿಲ್ಲ. ನಾಟಿ ಕೋಳಿ ಸಾರು, ಇಡ್ಲಿ ವಡೆ ಫಾರ್ಮುಲಾ ವರ್ಕೌಟ್ ಆಗಲಿಲ್ಲ. ಕದನ ವಿರಾಮವಂತೂ ಪಾಲನೆ ಆಗಲೇ ಇಲ್ಲ. ಮುಂದಿನ ಸಿಎಂ ಡಿಕೆಶಿ 5 ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಗೆ ಬ್ರೇಕ್ ಬೀಳಲೇ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿಚ್ಚು ದೆಹಲಿಯಲ್ಲಿ ಮಾರ್ದನಿಸಿದೆ. ಸಿಎಂ ಡಿಸಿಎಂ ನಡುವಿನ ಪವರ್ ಫೈಟ್ ರಾಷ್ಟ್ರ ರಾಜಧಾನಿಯಲ್ಲಿ ಬಿರುಗಾಳಿ ಎಬ್ಬಿಸಿದೆ. ದೆಹಲಿಯಲ್ಲಿ ಕಿಚ್ಚೆಬ್ಬಿಸಿದ ಸಿಎಂ ಕುರ್ಚಿ ಫೈಟ್. ಬಂಡೆ ಟಗರು ಬಣ ನಡುವೆ ಸ್ಲೋಗನ್ ವಾರ್. ಬೆಳಗಾವಿ ಅಧಿವೇಶನದಲ್ಲಿ ಧಗಧಗಿಸುತ್ತಿದ್ದ ಸ್ಲೋಗನ್ ವಾರ್ ಈಗ ರಾಷ್ಟ್ರ ರಾಜಧಾನಿಯಲ್ಲೂ ಮೊಳಗಿದೆ. ಸಿಎಂ ಸಿದ್ದರಾಮಯ್ಯ ಬಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣ ತಮ್ಮ ನಾಯಕರ ಪರ ಘೋಷಣೆ ಮೊಳಗಿಸಿದ್ದಾರೆ. ದೆಹಲಿ ಕರ್ನಾಟಕ ಭವನದಲ್ಲಿ ನಿಂತು ನಾಯಕತ್ವ ಬದಲಾವಣೆ ಸಮರ ಇನ್ನೂ ಜೀವಂತವಾಗಿದೆ ಅನ್ನೋ ಸಂದೇಶ ಸಾರಿದ್ದಾರೆ. ಇವತ್ತು ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿತ್ತು. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆಯ ಕಾಳೆ ಮೊಳಗಿಸಿತ್ತು. ಈ ಸಮಾವೇಶದಲ್ಲಿ ಭಾಗಿಯಾಗಲು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಆದರೆ ದೆಹಲಿಯಲ್ಲೂ ಟಗರು ಟ್ರಬಲ್ ಶೂಟರ್ ಬೆಂಬಲಿಗರು ಕುರ್ಚಿ ಕಾಳಗದ ಕಿಚ್ಚು ಎಬ್ಬಿಸಿದ್ದಾರೆ. ಬೆಳಗ್ಗೆ ಕರ್ನಾಟಕ ಭವನದಲ್ಲಿ ಬಂಡೆ ಅಭಿಮಾನಿಗಳು ಮುಂದಿನ ಸಿಎಂ ಡಿಕೆಶಿ ಘೋಷಣೆ ಕೂಗಿದ್ದಾರೆ. ಕನಕಪುರ ಬಂಡೆ ಬಣಕ್ಕೆ ಟಗರು ಬಣ ಡಿಚ್ಚಿ. ಬೆಳಗ್ಗೆ ಡಿಕೆಶಿ ಪರ ಘೋಷಣೆ ಕೂಗಿದ್ದ ಟಗರು ಬಣ ಕೌಂಟರ್ ಕೊಟ್ಟಿದೆ. ಮಧ್ಯಾಹ್ನ ಅದೇ ಕರ್ನಾಟಕ ಭವನದಲ್ಲಿ ನಿಂತ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಅಂತ ಜೈಕಾರ ಹಾಕಿದ್ದಾರೆ. ಸೋನಿಯಾ ರಾಗ ಜೊತೆ ಡಿಕೆಶಿ ಔತಣಕೂಟ. ಆಹ್ವಾನವಿದ್ದರೂ ಔತಣಕ್ಕೆ ಗೈರಾದ ಸಿದ್ದರಾಮಯ್ಯ. ವೋಟ್ ಚೋರಿ ಸಮಾವೇಶಕ್ಕೂ ಮೊದಲು ಹೈಕಮಾಂಡ್ ನಾಯಕರು ಔತಣಕೂಟ ಆಯೋಜಿಸಿದ್ದರು. ಈ ಔತಣಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ನೀಡಲಾಗಿತ್ತು. ನಿರೀಕ್ಷೆಯಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಕನಕಪುರ ಬಂಡೆ ಭೋಜನ ಸವಿದ್ರು. ಆದರೆ ಆಹ್ವಾನವಿದ್ದರೂ ಸಿಎಂ ಸಿದ್ದರಾಮಯ್ಯ ಈ ಔತಣಕ್ಕೆ ಗೈರಾದ್ರು. ಕರ್ನಾಟಕ ಭವನದಲ್ಲೇ ಟಗರು ರಾಮಯ್ಯ ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿಯನ್ನ ಬಾರಿಸಿದ್ರು. ವೋಟ್ ಚೋರಿ ಸಮಾವೇಶ ಮುಗಿಯುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ವಿಮಾನ ಹತ್ತಿದ್ದಾರೆ. ಹೈಕಮಾಂಡ್ ಜೊತೆ ಯಾವುದೇ ಪ್ರತ್ಯೇಕ ಮೀಟಿಂಗ್ ಮಾಡದೆ ವಾಪಸ್ ಆಗಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಬಂಡೆಯ ಈ ನಡೆ ಹಿಂದೆ ನಾನಾ ತಂತ್ರಗಳೇ ಅಡಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಮಟ್ಟಿಗೆ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ದೀರಿ. ಈಗ ಇದೇ ಕಿತ್ತಾಟ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿದೆ. ಅಲ್ಲಿಯೂ ಕೂಡ ನಮ್ಮ ಸಿಎಂ ಮುಂದಿನ ಸಿಎಂ ಅನ್ನುವಂತಹ ಸ್ಲೋಗನ್ ವಾರ್ ಜೋರಾಗಿದೆ. ಈ ಎಲ್ಲಾ ಬೆಳವಣಿಗೆಯನ್ನ ಕೊಂಡು ಹೈಕಮಾಂಡ್ ಖಂಡ ಹೊಡೆದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬ್ರೇಕ್ಫಾಸ್ಟ್
ಮೀಟಿಂಗ್ ಪ್ರಯೋಜನ ಆಗಲಿಲ್ಲ. ನಾಟಿ ಕೋಳಿ ಸಾರು, ಇಡ್ಲಿ ವಡೆ ಫಾರ್ಮುಲಾ ವರ್ಕೌಟ್ ಆಗಲಿಲ್ಲ. ಕದನ ವಿರಾಮವಂತೂ ಪಾಲನೆ ಆಗಲೇ ಇಲ್ಲ. ಮುಂದಿನ ಸಿಎಂ ಡಿಕೆಶಿ 5 ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಗೆ ಬ್ರೇಕ್ ಬೀಳಲೇ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿಚ್ಚು ದೆಹಲಿಯಲ್ಲಿ ಮಾರ್ದನಿಸಿದೆ. ಸಿಎಂ ಡಿಸಿಎಂ ನಡುವಿನ ಪವರ್ ಫೈಟ್ ರಾಷ್ಟ್ರ ರಾಜಧಾನಿಯಲ್ಲಿ ಬಿರುಗಾಳಿ ಎಬ್ಬಿಸಿದೆ. ದೆಹಲಿಯಲ್ಲಿ ಕಿಚ್ಚೆಬ್ಬಿಸಿದ ಸಿಎಂ ಕುರ್ಚಿ ಫೈಟ್. ಬಂಡೆ ಟಗರು ಬಣ ನಡುವೆ ಸ್ಲೋಗನ್ ವಾರ್. ಬೆಳಗಾವಿ ಅಧಿವೇಶನದಲ್ಲಿ ಧಗಧಗಿಸುತ್ತಿದ್ದ ಸ್ಲೋಗನ್ ವಾರ್ ಈಗ ರಾಷ್ಟ್ರ ರಾಜಧಾನಿಯಲ್ಲೂ ಮೊಳಗಿದೆ. ಸಿಎಂ ಸಿದ್ದರಾಮಯ್ಯ ಬಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣ ತಮ್ಮ ತಮ್ಮ ನಾಯಕರ ಪರ ಘೋಷಣೆ ಮೊಳಗಿಸಿದ್ದಾರೆ. ದೆಹಲಿ ಕರ್ನಾಟಕ ಭವನದಲ್ಲಿ ನಿಂತು ನಾಯಕತ್ವ ಬದಲಾವಣೆ ಸಮರ ಇನ್ನೂ ಜೀವಂತವಾಗಿದೆ ಅನ್ನೋ ಸಂದೇಶ ಸಾರಿದ್ದಾರೆ. ಇವತ್ತು ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿತ್ತು. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆಯ ಕಾಳೆ ಮೊಳಗಿಸಿತ್ತು. ಈ ಸಮಾವೇಶದಲ್ಲಿ ಭಾಗಿಯಾಗಲು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಆದರೆ ದೆಹಲಿಯಲ್ಲೂ ಟಗರು, ಟ್ರಬಲ್ ಶೂಟರ್ ಬೆಂಬಲಿಗರು ಕುರ್ಚಿ ಕಾಳಗದ ಕಿಚ್ಚು ಎಬ್ಬಿಸಿದ್ದಾರೆ. ಬೆಳಗ್ಗೆ ಕರ್ನಾಟಕ ಭವನದಲ್ಲಿ ಬಂಡೆ ಅಭಿಮಾನಿಗಳು ಮುಂದಿನ ಸಿಎಂ ಡಿಕೆಶಿ ಘೋಷಣೆ ಕೂಗಿದ್ದಾರೆ. ಕನಕಪುರ ಬಂಡೆ ಬಣಕ್ಕೆ ಟಗರು ಬಣ ಡಿಚ್ಚಿ. ಬೆಳಗ್ಗೆ ಡಿಕೆಶಿ ಪರ ಘೋಷಣೆ ಕೂಗಿದ್ದ ಟಗರು ಬಣ ಕೌಂಟರ್ ಕೊಟ್ಟಿದೆ. ಮಧ್ಯಾಹ್ನ ಅದೇ ಕರ್ನಾಟಕ ಭವನದಲ್ಲಿ ನಿಂತ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಅಂತ ಜೈಕಾರ ಹಾಕಿದ್ದಾರೆ. ಸೋನಿಯಾ ರಾಗ ಜೊತೆ ಡಿಕೆಶಿ ಔತಣಕೂಟ. ಆಹ್ವಾನವಿದ್ದರೂ ಔತಣಕ್ಕೆ ಗೈರಾದ ಸಿದ್ದರಾಮಯ್ಯ. ವೋಟ್ ಚೋರಿ ಸಮಾವೇಶಕ್ಕೂ ಮೊದಲು ಹೈಕಮಾಂಡ್ ನಾಯಕರು ಔತಣಕೂಟ ಆಯೋಜಿಸಿದ್ದರು. ಈ ಔತಣಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ನೀಡಲಾಗಿತ್ತು. ನಿರೀಕ್ಷೆಯಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಕನಕಪುರ ಬಂಡೆ ಭೋಜನ ಸವಿದ್ರು. ಆದರೆ ಆಹ್ವಾನವಿದ್ದರೂ ಸಿಎಂ ಸಿದ್ದರಾಮಯ್ಯ ಈ ಔತಣಕ್ಕೆ ಗೈರಾದ್ರು. ಕರ್ನಾಟಕ ಭವನದಲ್ಲೇ ಟಗರು ರಾಮಯ್ಯ ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿಯನ್ನ ಬಾರಿಸಿದ್ರು. ವೋಟ್ ಚೋರಿ ಸಮಾವೇಶ ಮುಗಿಯುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ವಿಮಾನ ಹತ್ತಿದ್ದಾರೆ. ಹೈಕಮಾಂಡ್ ಜೊತೆ ಯಾವುದೇ ಪ್ರತ್ಯೇಕ ಮೀಟಿಂಗ್ ಮಾಡದೆ ವಾಪಸ್ ಆಗಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಬಂಡೆಯ ಈ ನಡೆ ಹಿಂದೆ ನಾನಾ ತಂತ್ರಗಳೇ ಅಡಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.